ನನ್ನ ಹೆಸರು ನಾಗಪ್ಪ ಒಳಮಗೆ ಅಂತೇಳಿ ನನ್ನ ಹೆಸರು. ಸಣ್ಣ ಊರು ಅಂದರೆ ಹೊಳೆ ಬದಿಯಲ್ಲಿರೋದು, ಚಕ್ರ ನದಿಯ ಬದಿಯಲ್ಲಿರೋದು. ಚಕ್ರ ನದಿಯ ಬದಿಯಲ್ಲಿದ್ದರೆ ನಮಗೆ ಎಲ್ಲಿ ಯಕ್ಷಗಾನ ಶುರುವಾಯಿತು ಬಯಲಾಟ ಲಾಭ ಜಾಸ್ತಿ. ಆಗ ನನಗೆ ಎಷ್ಟು ಒಂದು 11 ವರ್ಷ ಆಟದಲ್ಲಿ ಹೋಗೋದು ಬರುವುದು. ಹಾಗೆ ಇರ್ತಾ ಇರುವಾಗ ಅಲ್ಲಿ ಏನಾಯಿತು, ಆಚೆ ಈಚೆ ಮನೆಯವರು ಪಕ್ಕದ ಹುಡುಗರೆಲ್ಲ ಹೋಟೆಲ್ಗೆಲ್ಲ ಹೋಗಿ ಕೆಲಸ ಮಾಡ್ಲಿಕ್ಕೆ ಹೋದರು. ಆಯ್ತಪ್ಪ ಮನೆಯವರು ದುಡ್ದರು ಹಾಕು ಅಂತೇಳಿ ಹಾವೇರಿಗೆ ಹೋದೆ. ಹಾವೇರಿಯಲ್ಲೇ ಒಂದು ಮಿತ್ರ ಮೊಟ್ಟಿ ಕಾಫಿ ಲಿಂಗಾಯತ ರೋಡ್ಲಾಗಿದ್ದೆ. ಅಲ್ಲಿಂದ ಬಂದಾನೆ ಯಕ್ಷಗಾನ ಎಲ್ಲಾದರೂ ಹೋಗ್ತಾ ಇರು. ಯಕ್ಷಗಾನಕ್ಕೆ ಹೋಗಿ 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 ಶಾಲೆಗೆ ಹೋದದ್ದು 3ನೇ ಕ್ಲಾಸ್. 4ಕ್ಕೆ ಪಾಸ್ ಆಗುವಾಗ ಬಾರಂದಾಡಿ ಶಾಲೆ ಅಂತೇಳಿ ಸರ್ಟಿಫಿಕೇಟಲ್ಲಿ ಇತ್ತು. ಆಮೇಲೆ ನಾನು ಪುನಃ ಮತ್ತೆ ಮೇಳಕ್ಕೆ ಹೋದೆ. ಯಾರೇ ಒಟ್ಟು ಹೀಗೆ ಕೋಡಂಗಿ ಮಾಡಲಿಕ್ಕೆ ಅಂತ ಮೇಳಕ್ಕೆ ಹೋದೆ. ಹಾಸ್ಯಗಾರ ನಾಗೇಶ್ ಅಂತೇಳಿ ಇದ್ದಾರೆ, ಹಾಸ್ಯಗಾರರು. ಅವರು ಕರ್ಕೊಂಡು ಹೋಗಿ ಹಾಗೆ 1 ವರ್ಷ ಅಷ್ಟು ಮೊದಲಿನ ಈಗಿನ ಹಾಗೆ ಪಟ್ಟ ಇವತ್ತು ಕಲ್ತ್ಕೊಂಡು ಬಂದು ನಾನೆಲ್ಲ ಡ್ಯಾನ್ಸ್ದಾರಿ ಅಂತ ಹೇಳೋರಿಲ್ಲ. ಈಗ ನಾನು ಅದೊಟ್ಟಿಗೆ ಹೋಗಿ 3 ವರ್ಷ ವಾಡಂಗಿ ಮತ್ತು ಬಾಲಗೋಪಾಲ ವೇಷಗಳು ಮಾಡ್ತಿದ್ದೆ. ಮಾಡಿ ಆದ ಕೂಡಲೇ ಮತ್ತೆ ಕಲಿಬೇಕಲ್ಲ, ಗುರುಗಳನ್ನು ತಿಳಿಬೇಕಲ್ಲ. ಬೇಲ್ತೂರು ಕೃಷ್ಣನಾಯಕ ಅಂದರೆ ಬೊಂಬೆಯಲ್ಲಿ ಸಂಘದಲ್ಲಿ ವೇಷ ಮಾಡ್ತಾ ಇದ್ದರು ಅವರು. ಇಲ್ಲೇ ಮೇಲೆ ಮುರುಕೈಯಲ್ಲಿ ಇದ್ದರು. ಅವರಿಗೆ 1 ಮುಡಕ್ಕಿ 40 ರೂಪಾಯಿ ಕೊಟ್ಟು ಕಲಿಯುವುದಂತಾಯ್ತು. ಆಗ ಕಲಿಯುವಾಗ ಅವ್ರು ಏನು ಮಾಡ್ತಾರೆ, ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ತಾಳ ಕಲಿಸ್ತಾರೆ ಅಷ್ಟೇ. ಮತ್ತು ಅವ್ರ ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರೋದು. ಅದು ಕಲಿತ ಕಡೆ ನಮ್ಮ ಅಜ್ಜವ್ರು ಇದ್ದೀರಿ. ಅವ್ರು ಹೇಳ್ರು, ಇಲ್ಲಾದ್ರೆ ಬೇಡ ಮಗ, ನೀನು ವೀರಭದ್ರ ನಾಯಕರು ಮನೆ ಅಲ್ಲಿ ಹತ್ರ ಮಾನಗಟ್ಟೆ ಹತ್ರ ವೀರಭದ್ರ ನಾಯಕರ ಮನೆಗೆ ಹೋಗಿ ಅಲ್ಲಿ ಕಲಿತು ಅಂತಾಯ್ತು. ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಅವರೆಲ್ಲ ಹೇಳಿಕೊಡ್ತಾಯಿದ್ರು. ಅವರೆಲ್ಲ ಡೆಲ್ಲಿ ಅತ್ಲಾಗೆಲ್ಲ ಹೋಗ್ತಾ ಇರ್ತಾರೆ, ನಾವು ಮಧ್ಯೆ ಕಲ್ತ್ಕೊಂಡು ಇದ್ವಿ. ಹಾಗೆ ಅವರೊಟ್ಟಿಗೆ ಇದ್ದಾಗ ನೇರ ಎಲ್ಲಿಗೆ, ಉಡುಪಿ ಕೇಂದ್ರ ಆಗಬೇಕಲ್ಲ, ಕೇಂದ್ರ ಮಾಡೋದು ಅಂತ ಆಯ್ತು. TAPI ಮತ್ತು ಅಲ್ಲಿ ದೊಡ್ಡ ಮನುಷ್ಯರೆಲ್ಲ ಇದ್ದಾರೆ, ಆಚಾರ್ಯರು. ಆಗ ಅಲ್ಲಿಂದ ಕೇಂದ್ರ ಅಂತ ಆಯ್ತು. ಕೇಂದ್ರದಲ್ಲಿ ಒಂದು 1 ವರ್ಷ ಇದ್ದೆ. ಕಡೆ 2 ಗುರುಗಳು, ನೀವು ಕಲಿತು ಸಾಕು, ಮೇಳಕ್ಕೆ ಹೋಗ, ಮೇಳದಲ್ಲಿ ಒಳ್ಳೆ ವೇಷ ಸಿಕ್ಕಂತ ನಡ್ರು. ಅಲ್ಲಿಂದ ಬಂದು ನಾನು ಹಾಸ್ಯಗಾರ ಅದು ಹಾಸ್ಯಗಾರ ಅಂದರೆ ಎಲ್ಲ ವೇಷ ಮಾಡೋದು. ರಕ್ಕಸ ಪಾತ್ರ, ರಕ್ಕಸಿ ಎಲ್ಲ, ಮೈಸಾಸುರ ಗೀಸಾಸುರ, ಬಾವುಕ, ಪಾಪಣ್ಣ ಎಲ್ಲ, ಮತ್ತು ಈ ಬ್ರಾಹ್ಮಣರು ಮಾಡೋದೆಲ್ಲ ಉಂಟಲ್ಲ, ಅದೆಲ್ಲ ಮಾಡೋದು. ಆಮೇಲೆ ಒಂದು ಜಾಗ ಬೇಕಲ್ಲ, ಬರೀ ಸುಮ್ಮನೆ ನಾನು ಇದರಲ್ಲಿ ಯಾಸ ಮಾಡ್ತಾನೆ ತಿರುವುದಲ್ಲ. ಅದಕ್ಕೆ ಒಂದೊಂದು ಪ್ಲೇಸ್ ಅಂತ ನಡೆಯುತ್ತೆ. 2ನೇ ವೇಷ ಪುರುಷ ವೇಷ, 3ನೇ ವೇಷ, 4ನೇ ವೇಷ ಹೀಗಿದ್ದಾಗ ನಾನು ಹಾಸ್ಯಕ್ಕೆ ರೆಡಿ ಆಗಿಬಿಟ್ಟೆ. ಅಂದರೆ ಎಲ್ಲ ಕಂಡೆ ಕಲಿಕೆ ಆವಾಗ ಹೇಳಿಕೊಡೋನೇ ಇರಲಿಲ್ಲ. ಈ ಕಲಿತದ್ದು ಇಲ್ಲೂ ಕೇಂದ್ರ ಕಲಿತದ್ದು ಕೋಣಕ್ಕೆ ಮಾತ್ರ, ಅಲ್ಲಿ ಆಗಲ್ಲ. ಕೋಣಕ್ಕೆಲ್ಲ ಏನಿಲ್ಲ, ನಿಮ್ಮನ್ನು ನೋಡಬೇಕು, ಇವ್ರನ್ನ ನೋಡಬೇಕು, ಅವ್ರನ್ನ ನೋಡಬೇಕು. ಏನು ಮಾತಾಡ್ದೆ, ನಿದ್ರೆ ಬಿಟ್ಟು ಇಲ್ಲದ್ರೆ ಒಂದು ತಬ್ಬಿಗೆ ನೀರು ತಂದು ಚೆಲ್ಲಿಬಿಟ್ಟ. ಹೌದ್ರಿ, ಹಾಗೆ ಎಂತಾಯಿತು. ಆಮೇಲೆ ಮೇಳ ಎಲ್ಲ ಆಯ್ತಲ್ಲ, ಮಾಣಗಟ್ಟಿ ಮೇಳಕ್ಕೆ ಫಸ್ಟ್ ಗೆದ್ದೆ ಕತ್ತಿ. ಅಲ್ಲಿ ನಮ್ಮ ಇಲ್ಲಿದೇವ್ರದ್ದು ಮಾಣಗಟ್ಟಿಯಲ್ಲಿ ಸಾಮಾನ್ಯ 20 ವರ್ಷ ತಿರುಗಾಟ. ಹಾಸ್ಯಗಾರಕ್ಕೆ 30 ವರ್ಷ, ಮಾಣಗಟ್ಟಿಯಲ್ಲಿ 20 ವರ್ಷ, ಕಮಲಶಿಲೆ 15 ವರ್ಷ, ಅಮೃತೇಶ್ವರಿ 20 ವರ್ಷ, ಮತ್ತೆಲ್ಲ 1 ವರ್ಷ 2 ವರ್ಷ. ಅಲ್ಲಿ ಲಾರಿ ಮೇಲೆ ರಂಗಸ್ಥಳ ಗುತ್ಯಮ್ಮ ಮೇಳ, ಅಲ್ಲಿ ಒಂದು ಮೇಳದಲ್ಲಿ 2 ವರ್ಷ, ಒಂದು ಮೇಳದಲ್ಲಿ 1 ವರ್ಷ. ಬೊಗ್ವಾಡಿ ಅಲ್ಲೂ 1 ವರ್ಷ, ಕೊಳವಾಡಿ 1 ವರ್ಷ, ಹಾಲಾಡಿ 1 ವರ್ಷ, ಮಡಾಮಕ್ಕಿ 2 ವರ್ಷ. ಮತ್ತು ಇಷ್ಟೇ. ಹೊಸ ಮೇಳ ಸಿಗಂದೂರಿಗೆ ಹೋಗಿಲ್ಲ ಅಷ್ಟೇ. ಹೋಗ್ಬೇಕಂತಿದ್ದೆ, ಅಷ್ಟರೊಳಗೆ ಸರಿಯಾಗಿಲ್ಲ. ಕಡೆ ಮತ್ತೆ ಪುನಃ ಇಲ್ಲಿಗೆ ಹೋದೆ, ಎಲ್ಲಿಗೆ, ಮಡಮಕ್ಕಿಗೆ. ಈಗ ಹೊಸತಾಗಿ ಆದ ಮೇಳ ಸೂರಾಲು ಮತ್ತು ಒಂದು ಸಿಗಂದೂರು, ಇವೆರಡು ಮೇಳಕ್ಕೆ ಹೋಗಿಲ್ಲ. ಮತ್ತೆಲ್ಲ ಮೇಳ ಆಯ್ತು, 20 ಮೇಳ ಆಯ್ತು. ಇದು ಕೇಂದ್ರದ್ದು, ಇದು ನಮ್ಮ ಬೇಲ್ತೂರವರು ರಾಮಲಕ್ಷ್ಮಣ. ಆಮೇಲೆ ನಮ್ಮ ಮಗುವೀರ ಜಾತಿಯವರದ್ದು ಹೆಮಾಡಿ.
ಸಿರಿಯಾರದವ್ರ ಮನೆ ಬಂತು. ಕಲರಂಗ ಪ್ರಸಿದ್ಧಿ ಪೂರ ಕಲರಂಗದ್ದೇ ಯಾವುದು ಹೆಚ್ಚಿನದ್ದು. ಅದು ಅದು ನಮ್ಮ ಪ್ರಸಾದ್ ಭಾಗವತ ಮತ್ತು ಹೇರಿ ದೇವಸ್ಥಾನ, ಮಾಲಿಂಗೇಶ್ವರ, ಕೋಟ. ಉತ್ತರ ಕನ್ನಡಕ್ಕೆ ಹೋಗಲಿಲ್ಲ. ಉತ್ತರ ಕನ್ನಡದ ಕಲಾವಿದರೊಟ್ಟಿಗೆಲ್ಲ ಬರೆದಿದ್ದೇನೆ. ಚಿಟ್ಟಾಣಿ, ಗೋವಿಂದ್ ನಾಯ್ಕ್, ಹೊನ್ನಪ್ಪ ಗೋಕರ್ಣ, ಗುಡಿಗಾರ್ ಮದ್ಲೆಗಾರ್, ಶ್ರೀನಿವಾಸ್ ಮದ್ಲೆಗಾರ್, ಚಂಡೆ ಪುಟ್ಟಯಾಚಾರಿ, ಗಜಾನನ ಭಂಡಾರಿ, ಆ ಕಡೆಯವರು ಈ ಹಿಮ್ಮೇಳದವರೆಲ್ಲ ಆಚೆಗೆ. ಮತ್ತು ನಾಣುಪುರ ಅಂದರೆ ದೊಡ್ಡ ಭಾಗವತರು ಆ ಕಾಲದಲ್ಲಿ ಅಲ್ಲ, ಅವರಿಂದ ಮತ್ತೊಬ್ಬರು ದೊಡ್ಡ ಭಾಗವತರು ಇದ್ದೀರಿ. ನಮ್ಮ ಬಡಗುತಿಟ್ಟಿನಲ್ಲಿ ನರಸಿಂಹದಾಸ್ ಶ್ರೀನಿದಾಸ್ ಒಳ್ಳೆ ಭಾಗವತರು. ಎಲ್ಲಿ ಬೇಕಾದರೂ ಸಾಗರ, ಶಿವಮೊಗ್ಗ ಆ ಕಡೆ ಎಲ್ಲ ಕೇಳ್ತಾರೆ. ನರಸಿಂಹದಾಸ್ ಶ್ರೀನಿದಾಸ್ ಶ್ರೀಧರ ಕೇಳ್ತಾರೆ. ಅವರಾಗ ಸೌಕುರ್ಮಾಳ ಮತ್ತು ಮಾಣಕಟ್ಟಿ ಮೇಳದಲ್ಲೇ ಇದ್ದಾರೆ. ಅವರು ಒಳ್ಳೆ ಹೆಸರು ಪಡೆದರು. ತೆಂಕು ಮತ್ತು ಬಡಗಿನಲ್ಲಿಯೂ ಕೆಲಸ ಮಾಡಿದ ನರಸಿಂಹದಾಸ್. ಹಾಗೆ ನಾನು ಇರ್ತಾ ಇರುವಾಗ ಮೇಳದಲ್ಲಿ ನಡೀತಾ ಇತ್ತು, ಸಂಬಳ ಬರ್ತಾ ಇತ್ತು. ಹಾಗೆ ಇರ್ತಾ ಇರುವಾಗ ಇಲ್ಲಿ ಸುಡ್ತಾ ಶುರುವಾಯಿತು. ಅದು ಮೂತ್ರ ಬಂದಾಗಿ ಬಿಡಿ, ಮೂತ್ರ ಆಗೋದಿಲ್ಲ. ಇಲ್ಲೆಲ್ಲ ಹೊಡಿ. ಇಲ್ಲಿ ಮಧ್ಯಾಹ್ನ ಒಳ್ಳೆ ಊಟ, ಇಲ್ಲಿ ಹೊಡಿ. ಕಡೆಗೆ ಎಲ್ಲಿ ಹೋದ್ದು? ಆದರ್ಶ ಆಸ್ಪತ್ರೆಗೆ ಹೋಯ್ತು. ಆದರ್ಶ ನಿಮ್ಮ ಮಂಗಳೂರಿನವರೇ ಡಾಕ್ಟ್ರ್ ಬರಬೇಕು ಅವಾಗ. ಆದರ್ಶ ಆಸ್ಪತ್ರೆಗೆ ಅವರು ಆಪರೇಷನ್ ಮಾಡೋದಿಲ್ಲ, ಬೇರೆ ಬೇರೆ ಐಟಮ್ಸ್ ಬೇಕಂತೆ. ಅದು ಮಾಡಲಿಲ್ಲ. ಕಡೆಗೆ ಅಲ್ಲಿಂದಾಗಿ ಒಳ್ಳೆ ರೀತಿಯಲ್ಲಿ ಬೇರೆ ಮೇಳ ಇದ್ದೆ. ಎಲ್ಲ ಮೇಳದಲ್ಲೂ ಇದ್ದು ಕೆಲಸ ಮಾಡ್ತಾಯಿದ್ದೆ. ಈ ಹೋದ ಮೇ 22ಕ್ಕೆ ಒಂದು ಮಳೆ ಬಂತು. ಆಟಕ್ಕೆ ಇದಾಯಿತು. ಮನೆಗೆ ಬಂದೆ. ಮನೆಗೆ ಬಂದು ಮರು ದಿವಸ ಮತ್ತೆ ಅದು ಸ್ಟಾರ್ಟ್ ಆಯಿತು. ಎಲ್ಲ ಡಾಕ್ಟ್ರು ಇದ್ರಿ ಆಪ್ರೇಷನ್ ಮಾಡ್ತಾರೆ. ನಮ್ಮ ಅನ್ನ ಅದಳಿಗೂ ಅವರು ಹೇಳಿ ಎಲ್ಲ ಮಾರ್ರಿ ನೀವು ಕತ್ತಿ ಅಂತಂದು ಅವರಿಗೆ ಹೇಳ್ತಿದ್ದೆ ನಾನು. ಅಂದರೆ ನಮಗೆ ಸ್ವಲ್ಪ ಕರುಣೆ ತೋರ್ತಾರೆ. ಕಡೆ ಮುರಳಿ ಕಡೆಕಾರವರಿಗೆ ನಾನು ಇದು ಬರ್ತಾರೆ ಹಣ ಕೊಡೋದು, ಈ ನಮಗೆ ಹುಷಾರಿಲ್ಲರಿಗೆಲ್ಲ ಕೊಡ್ತಾರೆ ಅವರು. ಅದು ಏನು ಮಾಡಿದರೆ ಕೇಂದ್ರದಲ್ಲಿ ಮಾಡ್ರು, ಇಲ್ಲಿ ಕಲಾರಂಗದಲ್ಲಿ. ಕಡೆಗೆ ಅದಕ್ಕೆ ಇದು ಮಾಡ್ರು. ಮತ್ತು ಜಿ ಶಂಕರನ್ನು ಹಾಗೆ ಅವ್ರು ಏನು ಮಾಡಿದರು, ಎಲ್ಲರಿಗೂ ದುಡ್ಡು ಕೊಡು. ಈ ಮನೆಗೆ ಇಲ್ಲಿ ಮಾಡಿ ಹೋಗಿದ್ದಾರೆ, ನಮ್ಗೆ ಕೊಡಿ, ನಮ್ಮದು ಕ್ಯಾನ್ಸಲ್ ಮಾಡ್ರು. ಅದು ಕ್ಯಾನ್ಸಲ್ ಮಾಡಿ ಇನ್ನೆಂತ ಮಾಡೋದು ಅಂತೇಳಿ ನಾವು ಆಸ್ಪತ್ರೆ ಜೋರಾಯಿತು. ಸಾಮಾನ್ಯ 1 ಲಕ್ಷ ಚಿಲ್ಲರೆವರೆಗೆ ಹೋಯ್ತು. ಅದೇ ಕಾಲಿಗೆ ಆ ಕಾಲದಲ್ಲಿ 60,000 ರೂಪಾಯಿ ಒಳಗಾಗಿದೆ 10 ವರ್ಷದ ಹಿಂದೆ. ಈಗ ನಮ್ಮ ಹತ್ರ ಹಣ ಇಲ್ಲ. ನನ್ನದೇನೋ ಚೂಡು ಪಡೆ ಮಾಡೋ ಮಕ್ಕಳು ಮೇಳದಲ್ಲಿ ಇದ್ದಿದ್ದು ಒಂದು 40-50 ಇದ್ದಿತ್ತಾ. ಕಡೆ ಮತ್ತೆ ಏನು ಮಾಡೋದು ಅಂತೇಳಿ ಮುರಳಿಯರಿ ನಮ್ಮ ಮಗಳು ಫೋನ್ ಮಾಡಿದಳು. ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಕೇಳಬೇಕು ಅಂದರು. ಆಯ್ತಲ್ಲ, ನಾನು ಕಡೆಗೆ ಡಾಕ್ಟ್ರದವರಿಗೆಲ್ಲ ಪರಿಚಯ ಇದ್ದ. ಡಾಕ್ಟ್ರಿಗೆ ಮತ್ತು ಮುರಳಿ ಕಡೆಕಾರು, ಗಂಗಾಧರ್ ರಾವ್, ಇವರಿಗೆಲ್ಲ ನಾರಾಯಣ ಶೆಟ್ಟಿ ಹೌದು, ಅವರಿಗೆಲ್ಲ ಗುದೀತದೆ. ಆಗ ಏನು ಮಾಡ್ರೆ ಎಂತ ಮಾಡೋದು, ಈಗ ಡಿಸ್ಚಾರ್ಜ್ ಆಯ್ಕಾರಿಲ್ಲ, ಎಂತ ಮಾಡೋದು. ಆಯ್ತು 35,000 15,000 ಕೊಡ್ತೇಂದ್ರ ಅದು ಪೂರೈಸೋದಿಲ್ಲ ಸ್ವಾಮಿ, ಅಲ್ಲಿ ವೈಖರಿ ಇಲ್ಲ. ನಮ್ಮ ಮನೆಗೆ ಎಂಥದ್ದಿಲ್ಲ, ಅಲ್ಲಿ ಒಂದು ತೆಂಗಿನ ಮರ ಮಾಡೋದು ಇಲ್ಲ, ಹಾಗಿರ್ತದೆ. ಆಗ ಏನು ಮಾಡೋದು, ನಮ್ಮವರು ಹಿರಿಯವರೆಲ್ಲ ಮನೆ ಬಿಟ್ಟು ಹೋದು. ಅವ್ರವ್ರ ತಿಕಾಣಿ ಅವ್ರವ್ರನ್ನು ಅವ್ರು ಮಾಡಿಕೊಂಡಿದ್ರು. ನಾವೊಬ್ಬರು ಕಲಾವಿದರು ಅಂತ ಹೇಳಿದರೆ ನಾವು ಒಟ್ಟು ಮಾಡಿ ಇಟ್ಕೊಂಡು ಇರಬೇಕಲ್ಲ. ಆಗ ಮತ್ತೆ ಎಂತ ಮಾಡೋದು ಅಂತೇಳಿ ಅವರು ಕೊಡ್ತೇನೆ ಅಂತೇಳಿ ಡಾಕ್ಟ್ರ್ ಹೇಳ್ರು. ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಆ ಹಣ ನಾ ಕೊಡ್ತೇನೆ ಅಂದರು. ಮತ್ತು ಗಿಡಿಕಲ್ಲದಲ್ಲಿ ತಲೆ ಬೇಕಷ್ಟು ಸ್ವಲ್ಪ ಇತ್ತ. ಅದರ ಒಟ್ಟಾರೆ ಮೇಲೆ ಆ ವರ್ಷ ಪಾರಾಗಿ ಈ ವರ್ಷ ಬಂತು. 1 ವರ್ಷ ಮೊನ್ನೆ ಮೇ 22ಕ್ಕೆ ಆಯಿತು. ತಿರುಗಾಟ 66 ವರ್ಷ. ಮೇಳ ಅನ್ನೋದು ಇಲ್ಲಿಗೆ ಮುಕ್ತಾಯ ಆಯಿತು.